ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹೋಟೆಲ್ ಸ್ಟೈಲ್ ಒಳಗೆ ಯಾವ ರೀತಿ ಹೂಕೋಸ್ ಪಲ್ಯ ಮತ್ತು ಪದರ್ ಚಪಾತಿ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದೊಳಗೆ ತೋರಿಸಿರ್ತಾನೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ಈ ರೀತಿ ಒಳಗೆ ಪಲ್ಯ ಮಾಡಿದ್ರಿ ಅನ್ಕೋರಿ, ಒಂದು ಚಪಾತಿ ತಿನ್ನೋರು 2-3 ಚಪಾತಿ ತಿಂತಾರ, ಅಷ್ಟು ರುಚಿಯಾಗಿರ್ತತಿ ಇದು. ಸೊ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೊದ್ಲಿಗೆ ನಾನಿಲ್ಲಿ ಹೂಕೋಸ್ನ ಈ ರೀತಿ ಕೈಲೇನ ಬಿಡಿಸ್ಕೊಳಕತ್ತಾನ ನೋಡ್ರಿ. ಇದಕ್ಕೇನು ಚಾಕುಲೆ ನಾವು ಕಟ್ ಮಾಡ್ಕೋಬೇಕಂತಿಲ್ಲ, ಈ ರೀತಿ ನಾವು ಕೈಲೇ ಕೂಡ ಸುಲಭವಾಗಿ ಇದನ್ನ ಬಿಡಿಸ್ಕೋಬಹುದು. ನಾನಿಲ್ಲಿ ಈ ರೀತಿ ಇರುವಂತ ತೊಟ್ಟನ ಏನು ಕಟ್ ಮಾಡ್ಕೊಳಕತ್ತಿಲ್ಲ, ಅದನ್ನು ಕೂಡ ಇಲ್ಲೇ ಬಳಸ್ಕೊಂಡನಿ. ಇಲ್ಲಿ ಹೂಕೋಸ್ನ ನೀವು ನೀಟಾಗ ನೋಡ್ಕೊಂಡು ಈ ರೀತಿ ಬಿಡಿಸ್ಕೊಳ್ಳಿ, ಯಾಕಂದ್ರೆ ಇದ್ರೊಳಗ ಸಣ್ಣ ಸಣ್ಣ ಹುಳ ಜಾಸ್ತಿ ಇರ್ತಾವು. ಆದ್ರಿಂದ ನೀವು ಆದಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡ ಇದನ್ನ ಈ ರೀತಿ ನೀವು ಬಿಡಿಸ್ಕೋಬೇಕಾಕತಿ. ಈ ರೀತಿ ನಾನು ಎಲ್ಲ ಬಿಡಿಸಿ ಇಟ್ಕೊಂಡ ನೋಡ್ರಿ. ಆಮೇಲೆ ಈ ಪಲ್ಯ ಮಾಡೋದಕ್ಕೆ ನಾನು ಏನೇನು ತೊಗೊಂಡಂತಂದ್ರೆ, ಒಂದು ದೊಡ್ಡ ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡನಿ. ಆಮೇಲೆ 1 ಕಪ್ಪು ಹಸಿ ಬಟಾಣಿ ತಗೊಂಡನಿ. ಆಮೇಲೆ ಬಿಡಿಸಿರುವಂತ ಹೂಕೋಸ್ನ ಇಲ್ಲೇ ತಗೊಂಡನಿ. ಮೊದ್ಲಿಗೆ ನಾನು ಇಲ್ಲೇ ಈ ಹೂಕೋಸ್ನ ತೊಳ್ಕೊಂತ ನೋಡ್ರಿ. ಈ ಬಿಡಿಸಿರುವಂತ ಹೂಕೋಸ್ಗೆ ನಾನು ಸ್ವಲ್ಪ ಚಿಟಕಿ ಅಷ್ಟು ಅರ್ಶಿನ ಪುಡಿ ಹಾಕಿ ಆಮೇಲೆ ನೀರ್ ಹಾಕಿ ಇದನ್ನ ತೊಳ್ಕೊಳಕತ್ತಾನ ನೋಡ್ರಿ. ನಾನು ಅವಾಗ್ಲೇ ಹೇಳ್ದಂಗ ಇದ್ರೊಳಗ ಕಣ್ಣಿಗೆ ಕಾಣದಿರುವಂತ ಹುಳುಗಳು ಜಾಸ್ತಿ ಇರ್ತಾವು. ನಾವು ನಾರ್ಮಲ್ ನೀರೊಳಗೆ ತೊಳ್ಕೊಳಕ್ಕಿಂತ ಈ ರೀತಿ ನಾವು ಅರ್ಶಿನ ಪುಡಿ ಹಾಕಿ ತೊಳ್ಕೊಳ್ಳೋದ ಚಲೋ ಅನಿಸ್ತತಿ. ನಾನು ಈ ರೀತಿ ತೊಳ್ಕೊಂಡ ನೋಡ್ರಿ. ಆಮೇಲೆ ಇನ್ನೊಂದ್ಸಲ ಟ್ಯಾಪ್ ವಾಟರ್ ಹಾಕಿ ಮತ್ತೊಂದ್ಸಲ ತೊಳ್ಕೊಂಡ್ಬಿಡ್ರಿ, ಅವಾಗ ಇದು ಫುಲ್ ಕ್ಲೀನ್ ಆಗ್ತತಿ. ಇವಾಗ ನಾನು ಒಂದು ಬಟ್ಟೆ ತಗೊಂಡ ನೋಡ್ರಿ. ಇಲ್ಲೇ ಕಾಟನ್ ಬಟ್ಟೆನ ತಗೊಂಡು ನಾವೇನ್ ತೊಳೆದಿದ್ವಲ್ಲ ಹೂಕೋಸ್ನ, ಅದನ್ನ ಇದ್ರೊಳಗೆ ಹಾಕೊಂಡು ಇದನ್ನ ಚಂದಾಗ ಒರೆಸ್ಕೊಳಕತ್ತಾನ ನೋಡ್ರಿ. ಯಾವುದೇ ರೀತಿ ನೀರಿನ ಅಂಶ ಉಳಿಬಾರ್ದು, ಆ ರೀತಿ ಇದನ್ನ ಈ ರೀತಿನ ಕೈಲೇನ ಇದನ್ನ ಒರೆಸ್ಕೋರಿ. ಇದು ಪೂರ್ತಿ ಇವಾಗ ಸ್ವಲ್ಪ ಒಣಗ್ಲಿ, ಅಲ್ಲಿವರೆಗೂ ನಾನು ಹಾಗೆ ಬಿಡ್ತಾ ಇದ್ದೀನಿ ಇದನ್ನ. ಆಮೇಲೆ ನಾನು ಇವತ್ತು ನಿಮ್ಗೆ ಪದರ್ ಚಪಾತಿ ಮಾಡಿ ತೋರಿಸ್ತೇನೆ ಅಂದಲ್ಲ, ಅದಕ್ಕೂ ನಾವು ಇವಾಗಲೇ ಹಿಟ್ಟು ನಾದಿಟ್ಬಿಡೋಣಂತ. ಚಪಾತಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲೇ ಒಂದು ಬೌಲ್ಗೆ 2 ಕಪ್ನಷ್ಟು ಗೋಧಿ ಹಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತನ ನೋಡಿ. 2 ಸ್ಪೂನಷ್ಟು ನಾನಿಲ್ಲೇ ಅಡಿಗೆ ಎಣ್ಣೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡನಿ. ಇವಾಗ ಇದನ್ನ ಒಂದ್ಸಲ ಈ ರೀತಿ ನಾವು ಹಾಕಿರೋದನ್ನ ಕೈಲೇನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇವತ್ತು ಮಾಡ್ತಿರೋ ಚಪಾತಿನ ನೀವು 2 ದಿನ ಇಟ್ಟರು ಸಾಫ್ಟ್ ಆಗೇ ಇರ್ತತಿ. ಆ ರೀತಿ ನಾನು ಟ್ರಿಕ್ಸ್ ಅನ್ನ ಇಲ್ಲಿ ನಿಮ್ಗೆ ಹೇಳ್ಕೊಡಕತ್ತ ನೋಡ್ರಿ. ಮೊದ್ಲಿಗೆ ನಾನು ಅಷ್ಟು ಸಾಫ್ಟ್ ಆಗಿ ಬರೋದು ನಾರ್ಮಲ್ ಆಗಿ ನೀರ್ನ ಹಾಕಿ ನಾದ್ಕೊಳಕತ್ತಿಲ್ಲ. ಅದಕ್ಕೆ ನಾನು ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರ್ ಹಾಕೊಂಡು ಇದನ್ನ ಉಗುರು ಬೆಚ್ಚಗಾಗಷ್ಟು ನಾವು ಇದನ್ನ ಕಾಯಿಸ್ಕೊಂಡು ಬರ್ಬೇಕಾಕತಿ. ನಾನಿಲ್ಲೇ ಈ ರೀತಿ ಕಾಸ್ಕೊಂಬಂದಂತ ನೀರ್ಲೆನ ಇವಾಗ ಚಪಾತಿ ಹಿಟ್ಟನ್ನ ಕಲಸ್ಕೊಂತ ನೋಡ್ರಿ. ನಾವ್ ಯಾವ ರೀತಿ ಚಪಾತಿ ಹಿಟ್ಟು ನಾದ್ತೇವಲ್ಲ ಅದೇ ರೀತಿ ಸ್ವಲ್ಪ ನೀರ್ ಹಾಕೊಂತ ನಾವ್ ಇದನ್ನ ನಾದ್ಕೋಬೇಕತಿ. ಚಪಾತಿ ಸಾಫ್ಟ್ ಆಗಿ ಬರೋದಕ್ಕೂ ಇದೊಂದು ಸೂಪರ್ ಟ್ರಿಕ್ ಅಂತ ಹೇಳ್ಬೋದು. ಒಮ್ಮೆ ನೀರ್ ಹಾಕಿ ನಾವು ನಾದೋದ್ರಿಂದ ಹಿಟ್ಟು ಗಟ್ಟಿ ಆಗ್ತತಿ, ಚಪಾತಿ ಸಾಫ್ಟ್ ಆಗಲ್ಲ. ಈ ರೀತಿ ನಾವು ಸ್ವಲ್ಪ ಹಾಕಿ ಕೈಲೆ ಮಿದ್ದಿ ನಾದೋದ್ರಿಂದ ಚಪಾತಿ ಸಾಫ್ಟ್ ಆಗಿರ್ತತಿ. ಆಮೇಲೆ ಬಿಸಿನೀರ್ ಹಾಕೋದ್ರಿಂದ ಇನ್ನ ಸಾಫ್ಟ್ ಆಗಿ ಚೆನ್ನಾಗಿ ಬರ್ತಾವ ಚಪಾತಿ. ಸೊ ಖಂಡಿತ ಈ ಟಿಪ್ ನ ಫಾಲೋ ಮಾಡ್ರಿ. ಇವಾಗ ನಾನು ಈ ರೀತಿ ಇದನ್ನ ನಾದಿ ಇಟ್ಕೊಂಡ ನೋಡ್ರಿ. ಇಲ್ಲೇ ಎಷ್ಟಾಗುತ್ತೋ ಅಷ್ಟು ಸಾಫ್ಟ್ ಆಗಿ ನಾದ್ಕೋರಿ. ನಾ ತೋರ್ಸಾತ ನೋಡ್ರಿ, ಈ ರೀತಿ ಹಿಟ್ಟು ಇರ್ಬೇಕಿದು. ಇದ್ರ ಮೇಲ್ಗಡೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸೌರ್ ಬಿಟ್ಟು ಇದನ್ನ ರೆಸ್ಟ್ ಮಾಡೋದಕ್ಕ ಇಡೋಣಂತ. ಇದು ಹಿಟ್ಟು ನೆನೆಯೋಷ್ಟ್ರಲ್ಲಿ ನಾವು ಆ ಕಡೆ ಪಲ್ಯನೂ ಕೂಡ ಮಾಡ್ಕೊಂಡು ಮುಗಿಸ್ಬಿಡ್ಬೋದು. ಇವಾಗ ನಾನು ಪಲ್ಯ ಮಾಡೋದನ್ನ ತೋರಿಸ್ತೇನೆ ಬರ್ರಿ. ಮೊದ್ಲಿಗೆ ನಾನು ಬಾಂಡ್ಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡೋದಕ್ಕ ಇಟ್ಟನ್ ನೋಡ್ರಿ. ಎಣ್ಣೆ ಬಿಸಿ ಆದ್ಮೇಲೆ ನಾವೇನ್ ತೊಳೆದು ಆರಿಸಿಟ್ಟಿದ್ವಲ್ಲ ಕಾಲಿಫ್ಲವರ್, ಅದನ್ನ ಈ ರೀತಿ ಹಾಕೊಂಡ್ಬಿಟ್ಟು 1-2 ನಿಮಿಷ ನಾನು ಇದನ್ನ ಲೋ ಫ್ಲೇಮ್ ಒಳಗ ಹುರ್ಕೊಂತ ನೋಡ್ರಿ. ಇದು ಸ್ವಲ್ಪ ಕ್ರಂಚಿ ತರ ಆಗ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಹುರ್ಕೋಬೇಕಾಕತಿ. ಈ ರೀತಿ ನಾವು ಹುರಿದ್ ಮಾಡೋದ್ರಿಂದ ಇದು ಪಲ್ಯ ತುಂಬಾ ಸೂಪರ್ ಆಗಿರ್ತತಿ. ಸೇಮ್ ನಿಮ್ಗ ಹೋಟೆಲ್ ರಲ್ಲಿ ಕೊಡ್ತಾರಲ್ಲ ಅದೇ ರೀತಿನ ಅನ್ಸೋದು. ಸೊ ನೀವು ಈ ರೀತಿನ ಹುರಿದ್ ಮಾಡ್ಕೋರಿ. 1-2 ನಿಮಿಷ ಆದ್ಮೇಲೆ ನಾನು ಈ ರೀತಿ ಎಲ್ಲಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳತ್ತ ನೋಡ್ರಿ. ಇಲ್ಲೇ ನಾನಿವಾಗ ಅದೇ ಎಣ್ಣೆಲೇನ ನಾವೇನು 1 ಆಲೂಗಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ನಲ್ಲ ಅದನ್ನು ಅಷ್ಟ ಸ್ವಲ್ಪ ಇಲ್ಲೇ 2-3 ನಿಮಿಷ ಇದನ್ನು ಕೂಡ ಈಗ ಡೀಪ್ ಫ್ರೈ ಮಾಡ್ಕೊಂತ ನೋಡ್ರಿಲ್ಲೇ. ಇದು ಅಷ್ಟ ಸ್ವಲ್ಪ ಕ್ರಂಚಿ ತರ ಆಗ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಫ್ರೈ ಮಾಡ್ಕೋಬೇಕಾಕತಿ. ಇದಿವಾಗ ಆಗೇತಿ. ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳತ್ತ ನೋಡ್ರಿ. ಗ್ರೇವಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ದೊಡ್ಡ ಈರುಳ್ಳಿನ ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡನಿ. ಆಮೇಲೆ 1 ನಾಟಿ ಟೊಮ್ಯಾಟೋನ ನಾನಿಲ್ಲೇ ತಗೊಂಡನಿ ನೋಡ್ರಿ. ಅದನ್ನೂ ಅಷ್ಟ ಉದ್ದಕ್ಕೆ ಕಟ್ ಮಾಡಿ ತಗೊಂಡನಿ.
ಇವಾಗ ನಾನು ಅವಾಗಲೇ ಕರೆದಿರುವಂಥ ಬಾಣಲಿಗೆನ ಈರುಳ್ಳಿನ ಹಾಕ್ಕೊಳಕತ್ತಾನ ನೋಡ್ರಿ. ಇದನ್ನೂ ಅಷ್ಟೇ, ಇದು ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಕತಿ. ಈ ರೀತಿ ಇದು ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳೇಬೇಕು, ಅಂದ್ರೆ ಚೆನ್ನಾಗಿರ್ತದೆ ಟೇಸ್ಟ್. ನಾನಿವಾಗ 2 ಸ್ಪೂನ್ ಅಷ್ಟು ಶೇಂಗಾ ಕಾಳನ್ನ ಹಾಕ್ಕೊಳತ್ತಾನ ನೋಡ್ರಿ. ನಾನು ಕೊಬ್ಬರಿ ಯೂಸ್ ಮಾಡದೇ ಇರೋದ್ರಿಂದ ಇಲ್ಲೇ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತೇಳಿ ಶೇಂಗಾ ಕಾಳನ್ನ ಯೂಸ್ ಮಾಡ್ಕೊಂಡಾನಿ. ನೀವು ಬೇಕಂದ್ರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಇವಾಗ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮಾಟೊ ಹಣ್ಣು, ಅದನ್ನೂ ಕೂಡ ಹಾಕ್ಕೊಂಡು ಟೊಮಾಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊರಿ. ಇದು ಇವಾಗ ಫ್ರೈ ಮಾಡ್ಕೊಂಡಾಗೈತಿ. ಇದು ಕಂಪ್ಲೀಟಾಗಿ ಆರೋದಕ್ಕೆ ಇಡ್ತಾನೆ ನಾನಿವಾಗ. ಕಂಪ್ಲೀಟಾಗಿ ಆರಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ನಾವು ಹುರಿದಿರುವಂಥ ಪದಾರ್ಥಗಳನ್ನ ಹಾಕ್ಕೊಳಕತ್ತಾನ ನೋಡ್ರಿ. ಇಲ್ಲೇ ಹಾಕ್ಕೊಂಡು ಇದಕ್ಕನ್ನ ಇವಾಗ ನಾವು ಇನ್ನುಳಿದಂಥವನ್ನ ಹಾಕ್ಕೊಳ್ಳೋಣಂತ. 1 ಇಂಚಿನಷ್ಟು ನಾನಿಲ್ಲೇ ಶುಂಠಿ ಹಾಕ್ಕೊಳಕತ್ತಾನ ನೋಡ್ರಿ, ಹಸೇದು. ಆಮೇಲೆ 5 ರಿಂದ 6 ಬೆಳ್ಳುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತಾನ ಇದಕ್ಕೆ. ಆಮೇಲೆ ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲೇ ಜೀರಿಗೆ ಹಾಕ್ಕೊಳಕತ್ತಾನ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ಹಸಿ ಬಟಾಣಿನ ನಾನಿಲ್ಲೇ ಹಾಕ್ಕೊಂಡಾನಿ. ಇವಾಗ ಇದನ್ನ ನಾನು ರುಬ್ಕೊಂಬರ್ತಾನೆ ನೋಡ್ರಿ. ಇದು ಈ ರೀತಿ ನೈಸ್ ಪೇಸ್ಟ್ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನ ರುಬ್ಬಕಾಕತಿ. ಇವಾಗ ನಾನು ಸ್ಟವ್ನ ಆನ್ ಮಾಡಿ ಬಾಣಲಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡ ನೋಡ್ರಿ. ಇಟ್ಕೊಂಡು 2 ರಿಂದ 3 ಸ್ಪೂನ್ ಅಷ್ಟು ನಾನಿಲ್ಲೇ ಅಡುಗೆ ಎಣ್ಣೆನ ಹಾಕ್ಕೊಳಕತ್ತಾನಿ. ಇದು ಎಣ್ಣೆ ಬಿಸಿ ಆದ್ಮೇಲೆ ನಾನಿಲ್ಲೇ ಅರ್ಧ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ನಾನಿಲ್ಲೇ ಹಾಕ್ಕೊಳಕತ್ತಾನಿ. ಈ ರೀತಿ ನಾವು ಹಾಕೋದ್ರಿಂದ ಗ್ರೇವಿಗೆ ಚೆನ್ನಾಗಿ ಕಲರ್ ಬರ್ತತಿ, ಆದ್ರಿಂದ ನಾನು ಹಾಕ್ಕೊಂಡನಿ. ಆಮೇಲೆ ಜಾಸ್ತಿ ಎಣ್ಣೆ ಕಾದ್ಮೇಲೆ ಖಾರದ ಪುಡಿ ಹಾಕಕ್ಕೆ ಹೋಗಬೇಡಿ, ಅದು ಸೀದ್ ಹೋಗ್ತತಿ. ಆದ್ರಿಂದ ಇವಾಗ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳಕತ್ತಾನ ನೋಡ್ರಿ ಮಸಾಲಿನ. ಇದನ್ನ ಇವಾಗ ಒಂದು 2 ನಿಮಿಷ ನಾವು ಲೋ ಫ್ಲೇಮ್ ಒಳಗೆ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕಾಕತಿ. ಜಾಸ್ತಿ ಏನು ಬೇಡ, ಯಾಕಂದ್ರೆ ನಾವು ಅವಾಗಲೇ ಈರುಳ್ಳಿನೆಲ್ಲ ಹುರ್ಕೊಂಡಿರೋದ್ರಿಂದ ಇದನ್ನ ಜಾಸ್ತಿ ಏನು ಹುರಿಬೇಕಂತಿಲ್ಲ. ಒಂದು 2 ನಿಮಿಷ ಆದ್ರೆ ಸಾಕು. ಈ ರೀತಿ ಹುರ್ಕೊಂಡಾದ್ಮೇಲೆ ನಾವೇನು ಮಿಕ್ಸರ್ ಜಾರಿಗೆ ಹಾಕಿದ್ವಲ್ಲ ಅದಕ್ಕೇನೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಾನು ಇದಕ್ಕೆ ಸೇರಿಸ್ಕೊಂಡ ನೋಡ್ರಿ. ಸೇರಿಸ್ಕೊಂಡು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತಾನ ಇಲ್ಲೇ. ಈ ಗ್ರೇವಿಗೆ ಇವಾಗ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂತಾನೆ ನೋಡ್ರಿ. ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲೇ ಧನಿಯಾ ಪುಡಿನ ಹಾಕ್ಕೊಂಡನಿ. ಆಮೇಲೆ ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲಿ ಗರಂ ಮಸಾಲಾನ ಹಾಕ್ಕೊಂಡನಿ. ಇದನ್ನು ಅಷ್ಟೇ ಇವಾಗ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇವಾಗಿದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹೂಕೋಸು ಅವನ್ನ ಹಾಕ್ಕೊಳಕತ್ತಾನ ನೋಡ್ರಿ. ಅದಕ್ಕನ ಇವಾಗ ನಾವು ಆಲೂಗಡ್ಡೆನೂ ಏನು ಮಾಡ್ಕೊಂಡಿದ್ವಲ್ಲ ಅದನ್ನೂ ಕೂಡ ಇದೇ ಟೈಮ್ ಒಳಗೆ ಸೇರ್ಸಾಕತ್ತಾನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ನಾನು ಹಾಕ್ಕೊಂಡನಿ. ಹಾಕ್ಕೊಂಡು ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇದಕ್ಕೆ ನಾನು ಮತ್ತೆ ನೀರು ಹಾಕ್ಕೊಳಕತ್ತಾನ ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳಕತ್ತಾನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತ. ನಿಮ್ಗೆ ಈ ಟೈಮ್ ಒಳಗೆ ಏನಾದರೂ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೋರಿ. ನಾನಿಲ್ಲೇ ಹಸಿ ಬಟಾಣಿನ ಸೇರಿಸ್ಕೊಂಡ ನೋಡ್ರಿ. ಇದು ಆಪ್ಷನಲ್ಲು, ನೀವು ಬೇಕಿದ್ರೆ ಹಾಕ್ಕೋರಿಲ್ಲ, ಸ್ಕಿಪ್ ಕೂಡ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ನೀರನ್ನ ನಾನಿಲ್ಲೇ ಹಾಕ್ಕೊಳಕತ್ತಾನಿ. ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊತಾನೆ ನೋಡ್ರಿ. ನಿಮ್ಗೆ ತೆಳುಗ್ ಬೇಕಂತಂದ್ರೆ ಜಾಸ್ತಿ ನೀರು ಹಾಕ್ಕೋರಿ, ಇಲ್ಲ ಸ್ವಲ್ಪ ಗಟ್ಟಿಯಾಗೇ ಬೇಕಂತಂದ್ರೆ ನೀವು ಸ್ವಲ್ಪ ನೀರನ್ನ ಕೂಡ ಇಲ್ಲೇ ಸೇರಿಸ್ಕೋಬೋದು. ಇವಾಗ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟಿದ್ದನ್ನ ಒಂದು 2 ರಿಂದ 3 ನಿಮಿಷ ಕುದಿಯೋದಕ್ಕೆ ಇಡ್ತಾನೆ. ಅಷ್ಟೊತ್ತಿಗೆ ನಾವು ಚಪಾತಿನ ಮಾಡ್ಕೊಂಬಿಡೋಣಂತ. ನಾವೇನು ಕಲಸಿಟ್ಟಿದ್ವಲ್ಲ ಹಿಟ್ಟು, ಅದನ್ನ ಇವಾಗ ನಾನು ಇನ್ನೊಂದು ಸಲ ಈ ರೀತಿ ಕೈಲೇನ ಮಿದ್ಕೊಳಕತ್ತಾನ ನೋಡ್ರಿ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ಮಿತ್ತೀವೋ ಅಷ್ಟು ಸಾಫ್ಟಾಗಿ ಚಪಾತಿ ಬರ್ತಾವು. ಈ ಮಿದ್ದಿರುವಂಥ ಹಿಟ್ಟನ್ನ ನಾನು 2 ಭಾಗ ಮಾಡ್ಕೊಳತ್ತಾನ ನೋಡ್ರಿಲ್ಲೇ. ಮಾಡಿಕೊಂಡು ಈ ರೀತಿ ನಾನಿಲ್ಲೇ ರೋಲ್ ಮಾಡ್ಕೊಳಕತ್ತಾನಿ. ಇವಾಗ ಇದನ್ನ ನಾನು ಚಿಕ್ಕ ಚಿಕ್ಕ ಉಳ್ಳೆಯಾಗಿ ಮಾಡ್ಕೊತಾನಿಲ್ಲೇ. ಈ ರೀತಿ ನಾವು ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೋಬೇಕಾಕತಿ. ಇಲ್ಲಾನ 2 ಚಪಾತಿನ ಒಂದೇ ಸಲ ಮಾಡ್ತಿರೋದ್ರಿಂದ ಇಷ್ಟಿಷ್ಟು ಚಿಕ್ಕ ಉಂಡೆನ ನೀವು ಮಾಡ್ಕೊಂಡ್ರೆ ಸಾಕಾಕತಿ. ಈ ರೀತಿ ನಾನು ಎಲ್ಲಾನು ಮಾಡಿಟ್ಕೊತಾನೆ ನೋಡ್ರಿಲ್ಲೇ. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಉಂಡೆ ತಗೊಂಡು ಈ ರೀತಿ ನಾನು ಕೈಲೇನ ರೋಲ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊತಾನೆ ನೋಡ್ರಿ. ಇದೇ ರೀತಿ ನಾವು ಉಳಿದಿರುವಂಥ ಉಂಡೆನೂ ಮಾಡ್ಕೋಬೇಕಾಕತಿ. ಈ ರೀತಿ ನಾವು ಮಾಡಿಟ್ಕೊಳ್ಳೋದ್ರಿಂದ ಲಟ್ಸೋವಾಗ ನಮ್ಗೆ ಈಸಿ ಆಕತಿ.
ಈ ರೀತಿ ನಾನು ಎಲ್ಲ ಚಪಾತಿ ಉಂಡೆನೂ ಮಾಡಿಟ್ಕೊಂಡೆ ನೋಡ್ರಿ. ನಾನಿಲ್ಲೇ ಚಪಾತಿ ಮಾಡೋಕ್ಕಿಂತ ಮುಂಚೆ ಇದು ಪಲ್ಯ ಚೆನ್ನಾಗಿ ಬೆಂದಿದೆ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೊತಾನೆ. ಅದಕ್ಕೆ ನಾನಿಲ್ಲಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳಕತ್ತಾನೆ ನೋಡ್ರಿ. ನೀವು ಕೈಲೇ ಯಾವುದಾದ್ರೂ ಒಂದನ್ನು ತೆಗೆದು ಪ್ರೆಸ್ ಮಾಡಿ ನೋಡ್ರಿ, ಅದು ಚೆನ್ನಾಗಿ ಕುದ್ದಿದ್ರೆ ನೀವು ಇಳಿಸ್ಬೋದು. ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಒಂದು 2 ನಿಮಿಷ ಆದರೆ ಸಾಕಿದಕ್ಕೆ. ಇವಾಗ ಲಾಸ್ಟಿಗೆ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳತ್ತಾನೆ ನೋಡ್ರಿ. ಇಷ್ಟ ಆದ್ರೆ ರೆಡಿ ಆದ್ ನೋಡ್ರಿ ನಮ್ದು ಹೋಟೆಲ್ ಸ್ಟೈಲ್ ಒಳಗೆ ಹೂಕೋಸು ಪಲ್ಯ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನ ಎತ್ತಿಟ್ಕೊಂಡು ಇವಾಗ ಮತ್ತೆ ಚಪಾತಿನ ಮಾಡ್ಕೊಳ್ಳೋಣಂತ. ನಾವು ಅವಾಗಲೇ ಮಾಡಿಟ್ಟಿದ್ವಲ್ಲ ಅದ್ರೊಳಗೆ ಒಂದು ಉಳ್ಳೆನ ತಗೊಂಡು ಈ ರೀತಿ ಹಿಟ್ಟಿನಲ್ಲಿ ಎದ್ಬಿಟ್ಟು ನಾನು ಲಟ್ಟಿಸ್ಕೊಂತಾನೆ ನೋಡ್ರಿ. ಈ ರೀತಿ ಸಣ್ಣದಾಗೆ ಲಟ್ಟಿಸ್ಕೊರಿ. ಆಮೇಲೆ ಇನ್ನೊಂದು ತಗೊಂಡು ಅದೇ ರೀತಿ ನಾವು ಲಟ್ಟಿಸ್ಕೋಬೇಕಾಕತಿ. ಜಾಸ್ತಿ ದೊಡ್ಡದಾಗೇನೆ ಲಟ್ಟಿಸ್ಕೊಳ್ಳೋದು ಬೇಡ, ಇಷ್ಟು ಚಿಕ್ಕದಾಗೆ ಲಟ್ಟಿಸ್ಕೊಂಡ್ರೆ ಸಾಕು. ಈ ರೀತಿ 2 ಲಟ್ಟಿಸ್ಕೊಂಡ್ಮೇಲೆ ಒಂದು ಇದಕ್ಕೆ ನಾವು ಇಲ್ಲೇ ಸ್ವಲ್ಪ ಎಣ್ಣೆನ ಈ ರೀತಿ ಹಚ್ಕೋಬೇಕಾಕತಿ. ಈ ರೀತಿ ಹಚ್ಕೊಂಡು ಇನ್ನೊಂದೇನು ಲಟ್ಸಿರ್ತೇವಲ್ಲ ನಾವು ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣಂತ. ಈ ರೀತಿ ಪ್ರೆಸ್ ಮಾಡಾದ್ಮೇಲೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋದು. ಸೇಮ್ ನಾವು ಯಾವ ರೀತಿ ಚಪಾತಿ ಮಾಡ್ತೇವಲ್ಲ ಅದೇ ರೀತಿ ನಾವು ಲಟ್ಟಿಸ್ಕೊತ ಹೋಗೋದಿಲ್ಲ. ನೀವು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಕೂಡ ಇಲ್ಲೇ ಲಟ್ಟಿಸ್ಕೋಬೋದು. ನಾನು ಈ ರೀತಿ ಲಟ್ಟಿಸ್ಕೊಳಕತ್ತಾನೆ ನೋಡ್ರಿ ಇಲ್ಲೇ. ನೀವು ನೋಡ್ತಿರ್ಬೋದಿಲ್ಲ ಇಷ್ಟು ದೊಡ್ಡದಾಗಿ ನಾನು ಚಪಾತಿನ ಲಟ್ಟಿಸ್ಕೊಂಡನಿ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣಂತ. ನಾನಿವಾಗ ತವಾನ ಬಿಸಿ ಮಾಡೋದಕ್ಕೆ ಇಟ್ಕೊಳಕತ್ತಾನೆ ನೋಡ್ರಿ. ಆದಷ್ಟು ಈ ರೀತಿ ಕಬ್ಬಿಣದ ತವಾನ ಯೂಸ್ ಮಾಡ್ರಿ ಚಪಾತಿ ರೊಟ್ಟಿಗೆ, ಅಂದ್ರೆ ಚೆನ್ನಾಗಿರ್ತತಿ. ತವಾಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಟ್ಸಿರುವಂಥ ಚಪಾತಿನ ನಾನು ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಈ ರೀತಿ ಕೈಲೇನ ಹಚ್ಕೊಳಕತ್ತಾನೆ ನೋಡ್ರಿ. ಇಲ್ಲೇ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಚಪಾತಿ ಉಬ್ಬಿ ಬರ್ತಾ ಇದೆ ಅಂಥೇಳಿ. ಇವಾಗ ನಾನು ಇದನ್ನು ತಿರುಗಬೇಕು ಅಂತ ನೋಡ್ರಿ. ಈ ರೀತಿ ನಾವು ಎರಡೂ ಕಡೆ ಚಂದಾಗ ಬೇಯಿಸ್ಕೋಬೇಕಾಕತಿ. ಇಲ್ಲಿ ಯಾವುದೇ ರೀತಿ ಹಸಿ ಬಿಸಿ ಇರಕ್ಕೆ ಹೋಗಬಾರ್ದು ಚಪಾತಿ. ಆ ರೀತಿ ಇದನ್ನ ಬೇಯಿಸ್ಕೊರಿ. ನಾವು ಚಪಾತಿನ ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ನಮ್ಮ ದೇಹಕ್ಕೆ ಚಲೋ. ಯಾಕಂದ್ರೆ ಇದು ಹಸಿ ಬಿಸಿ ತಿನ್ನೋದ್ರಿಂದ ಜಾಂಡಿಸ್ ಬರೋ ಚಾನ್ಸಸ್ ಇರ್ತತಿ. ಆದ್ರಿಂದ ನೀಟಾಗಿ ಚಪಾತಿನ ನೀವು ಬೇಯಿಸ್ಕೊರಿ. ನಾನಿವಾಗ ಒಂದು ಚಪಾತಿನ ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡೆ ನೋಡ್ರಿ. ಇವಾಗ ನಾನು ನಿಮ್ಗೆ ಎರಡನೇದ್ದು ಮಾಡಿ ತೋರ್ಸಾತೀನಿ. ಅದೇ ರೀತಿ ನೀವು 2 ಉಂಡೆ ತಗೊಂಡು ಈ ರೀತಿ ಚಿಕ್ಕದಾಗಿ ಮಾಡ್ಕೊರಿ. ಉತ್ತರ ಕರ್ನಾಟಕದ ಕಡೆ ಎಲ್ಲ ಚಪಾತಿನ ಇದೇ ರೀತಿ ಮಾಡೋದು. ನಾವೇನಿಲ್ಲಿ 2 ಉಳ್ಳೆ ಇಟ್ಟು ಲಟ್ಸಿರ್ತೇವಲ್ಲ, ನಾವು ಬೇಯಿಸ್ಕೊಂಡಾದ್ಮೇಲೆ ನಾವು ಸಪ್ರೇಟಾಗಿ ಎರಡನ್ನೂ ಮಾಡ್ಕೋಬೋದು. ಅವು ಸುಲಭವಾಗಿ ನಿಮ್ಗೆ 2 ಚಪಾತಿ ಕೂಡ ಹೊರಗೆ ಬರ್ತಾವೆ. ಸೊ ಒಂದೇ ಟೈಮ್ ಒಳಗೆ ನಾವಿಲ್ಲೇ 2 ಚಪಾತಿನ ಈಸಿಯಾಗಿ ಮಾಡ್ಕೊಂಬಿಡ್ಬೋದಿಲ್ಲ. ಈ ಚಪಾತಿನ ನೀವು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಬೋದು. ಆಮೇಲೆ ದೊಡ್ಡದಾಗಿ ಕೂಡ ಲಟ್ಟಿಸ್ಬೋದು. ನೀವು ನೋಡ್ತಿರ್ಬೋದಿಲ್ಲ ಎಷ್ಟು ದೊಡ್ಡ ಚಪಾತಿನ ನಾನಿಲ್ಲೇ ಲಟ್ಟಿಸಿ ತೋರಿಸೇನೆ ನಿಮಗಂತೇಳಿ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಮಾಡಿರುವಂಥ ಚಪಾತಿನ ಇದ್ರ ಮೇಲೆ ಹಾಕ್ಕೊಳಕತ್ತಾನೆ ನೋಡ್ರಿ. ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇದನ್ನು 2 ಕಡೆ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿರುವಂಥ ಚಪಾತಿ ರೆಡಿ ಆಗ್ತಾವು. ನಾವು ಬಿಸಿನೀರು ಹಾಕಿ ನಾದಿರೋದ್ರಿಂದ ಚಪಾತಿ ತುಂಬ ಸಾಫ್ಟ್ ಆಗಿರ್ತಾವು. ಬೇಕಂದ್ರೆ ಒಂದ್ಸಲ ಈ ರೀತಿ ಮಾಡಿ ನೋಡ್ರಿ. 2 ದಿನ ಆದರೂ ಚಪಾತಿ ಮೊದಲನೇ ದಿನ ಮಾಡಿರೋ ರೀತಿನ ಸಾಫ್ಟಾಗೇ ಇರ್ತಾವು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸಾಫ್ಟಾಗಿ ಚಪಾತಿನ ಮಾಡೋದಂಥೇಳಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಹೋಗೋದನ್ನು ಮರೆಯೋಕೆ ಹೋಗಬೇಡಿ. ಇವಾಗ 2ನೇ ಚಪಾತಿ ನಾನು ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡೆ ನೋಡ್ರಿ. ನಾನು ಎಲ್ಲ ಚಪಾತಿನೂ ಮಾಡಿ ಇಟ್ಕೊಂಡೇನೆ. ಇವಾಗ ನಾನು ತೋರಿಸ್ತಾನೆ ನೋಡ್ರಿ ಎಷ್ಟೊಂದು ಸಾಫ್ಟಾಗಿ ಬಂದತ್ತಂತೇಳಿ. ನಾವು ಈ ರೀತಿ ಕೈ ಮಡಚಿ ತೋರ್ಸಾಕತ್ತಾನೆ ನೋಡ್ರಿ. ಮತ್ತು ನಾನು ಬಿಚ್ಚಿ ಕೂಡ ಇವಾಗ ತೋರಿಸ್ತಾನೆ ನಿಮ್ಗೆ ಎಷ್ಟು ಸಾಫ್ಟಾಗಿ ಬಂದತ್ತಂತೇಳಿ. ನೀವು ನೋಡ್ತಿರ್ಬೋದಿಲ್ಲೇ. ನಾನು ಇದ್ರದ್ದು ಪದರ್ ಬಿಚ್ಚಿ ತೋರಿಸ್ತಾನೆ ನೋಡ್ರಿ. 2 ಉಳ್ಳೆ ಇಟ್ಟು ನಾವು ಲಟ್ಸಿದ್ವಲ್ಲ, ಆದ್ದರಿಂದ ನಾವು 2 ಚಪಾತಿನ ನಾವಿಲ್ಲೇ ಸುಲಭವಾಗಿ ಬಿಡಿಸ್ಕೋಬೋದು. ಈ ರೀತಿಯಾಗಿ ನೀವು ಬೇಕಂದ್ರೆ ಬಿಡಿಸ್ಬೋದು, ಇಲ್ಲಾಂದ್ರೆ ಹಾಗೆ ಕೂಡ ಇಲ್ಲೇ ತಿನ್ಕೋಬೋದು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಚಪಾತಿ ಮಾಡೋದು ಅಂಥೇಳಿ. ಸೊ ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತೇಳಿ ನಾನು ತಿಳ್ಕೊತೀನಿ. ಸೊ ಯಾರಾದರೂ ಗೆಸ್ಟ್ ಬಂದ್ರೆ ಇಲ್ಲ ಲಂಚ್ ಬಾಕ್ಸಿಗೂ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರ್ತತಿ. ನಾ ಆವಾಗಲೇ ಹೇಳ್ದಂಗೆ ಈ ಪಲ್ಯದ ಜೊತೆ ಚಪಾತಿ ಒಂದು ತಿನ್ನೋರು 2-3 ಚಪಾತಿ ತಿಂದರೂ ಏನೂ ಆಶ್ಚರ್ಯ ಇಲ್ಲ, ಅಷ್ಟು ಚೆನ್ನಾಗಿರ್ತತಿ. ಸೊ ಖಂಡಿತ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಆಮೇಲೆ ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿರ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಹೊಸಬ್ರಿಗೆ ತುಂಬ ಹೆಲ್ಪ್ ಆಗ್ತತಿ. ಆದ್ದರಿಂದ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗೋಣಂತ.